ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂದಾರ್. ಎಲ್ಲರ ಕಣ್ಣು ಡಿ ಕೆ ಶಿ ಮೇಲೆ. ಡಿ ಕೆ ಶಿವಕುಮಾರ್ ಹೊರಗೆ ಹೋದ್ರ, ಒಳಗೆ ಬಂದ್ರ, ಎಲ್ಲಿ ಹೋದರು, ಎಲ್ಲಿ ಹೋದ್ರು ಸುದ್ದಿ. ಯಾಕಂತಂದ್ರೆ ಈಗಾಗಲೇ ನಮ್ಮ ಗೋಧಿ ಮೀಡಿಯಾ ಸಾಧ್ಯಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಮಧ್ಯದಲ್ಲಿರುವಂಥ ಅಂತರವನ್ನು ಇನ್ನಷ್ಟು ವೈಡ್ ಮಾಡುವಂಥ, ಜೊತೆಗೆ ನಾವು 55 ಶಾಸಕರು ಗುರಿಯಾಗಿ ಇಟ್ಕೊಂಡಿದ್ದೀವಿ. ಅವ್ರ ಮೇಲೆ ನಾವು ED, IT, CBI ದಾಳಿ ಮಾಡ್ತೀವಿ ಅನ್ನೋಂಥ ಸಂದೇಶಗಳು ಬಿಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗೋಧಿ ಮೀಡಿಯಾದ ಪ್ರಸಾದ್ ಜೋರು ಹಿಡ್ತಾ ಇದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ವರದಿಗಳ ಪ್ರಕಾರ ಶಿರಡಿಗೆ ಹೊರಟಿದ್ದಾರೆ ಅನ್ನುವಂಥ ಸುದ್ದಿ. ಅದೇ ಕಾಲಕ್ಕೆ ವಿಜೇಂದ್ರ ಅವರು ದೆಹಲಿಗೆ ಹೊರಟಿದ್ದಾರೆ ಅನ್ನೋ ಸುದ್ದಿಗಳು ಒಂದಕ್ಕೊಂದು ತಳಕ್ಕೆ ಹಾಕುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇರ್ಬೋದು ಅವ್ರ ವೈಯಕ್ತಿಕ ಕೆಲಸಗಳು ಏನೂ ಇರಲಿ, ಹೊರಟಿದ್ದಾರೆ. ಹಾಗಾದರೆ ಶಿರಡಿಗೆ ಯಾಕೆ ಹೊರಟಿದ್ದಾರೆ? ಅವ್ರ TPಯಲ್ಲಿ ವಿವರಣೆ ಇಲ್ಲ. ಹಾಗಾದ್ರೆ ಫಡ್ನವೀಸನ್ನು ಭೇಟಿಯಾಗಲಿಕ್ಕಾ? ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ನಾನು ಒದ್ದಾದರೂ ಅಧಿಕಾರ ಪಡ್ಕೊಳ್ತೀನಿ, ನಾನು ಕೈಕಟ್ಟಿ ಕುಳಿತುಕೊಳ್ಳೋ ಆಸಾಮಿ ಅಲ್ಲ ಅನ್ನುವಂಥ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿ ಅವರು. ಇವೆಲ್ಲ ಮಾತುಗಳನ್ನು ಯಾವುದೋ ಸಂದರ್ಭ ಆಡಿದ ಮಾತನ್ನು ಒಂದಕ್ಕೊಂದು ತಳಕಾಗಿ ನಿಜವಾಗಿಯೂ ಶಿರಡಿಗೆ ಹೊರಟಿದ್ದಾರಾ? ಶಿರಡಿಯಿಂದ ನಮ್ಮ ಫಡ್ನವೀಸ್ ಅವರು ಭೇಟಿ ಆಗ್ತಾ ಇದ್ದಾರಾ? ದೆಹಲಿಯಿಂದ ವಿಜೇಂದ್ರ ಅವರು ಏನಾದರೂ ಸಂದೇಶ ತರ್ತಾ ಇದ್ದಾರಾ? ಏನಿದರೆಲ್ಲ 55 ಶಾಸಕರ ಮೇಲೆ ನಮ್ಮ ಪ್ರಾಮಾಣಿಕ CBI, IT, ED ವಿರೋಧ ಪಕ್ಷಗಳ ಶಾಸಕರ ಮೇಲೆ ಕಣ್ಣಿಟ್ಟಿರುವ, ಅದು MP ಕಣ್ಣಿಟ್ಟಿರುವ ಈ ಸಂಘಟನೆಗಳು ಅಥವಾ ಈ ಒಂದು ಸರ್ಕಾರದ ಗಿಣಿಗಳು, ಇವರು 55 ಶಾಸಕರ ಟಾರ್ಗೆಟ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ, ನಾವು ನೆನ್ಪಿಡಬೇಕಾಗಿದ್ದು ಭಾಳ ಸ್ಪಷ್ಟವಾಗಿ, ಇಲ್ಲಿ ಯಾವ ಶಾಸಕರು ಪ್ರಾಮಾಣಿಕರಲ್ಲ, ಪ್ರಾಮಾಣಿಕವಾಗಿ ಆಯ್ಕೆಯಾದವರಲ್ಲ ಅನ್ನೋದು ಸ್ಪಷ್ಟ ಆಗುವಂಥದ್ದು. ಯಾಕೆಂದರೆ ಪ್ರಾಮಾಣಿಕವಾಗಿ ಆಯ್ಕೆಯಾದಂಥ ವ್ಯಕ್ತಿ ಯಾರಿಗೂ ಬೆದರೋದಿಲ್ಲ. ಬರಬೇಡ್ರಿ, CBI ಬರಲಿ, ಮತ್ತೇನು ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ 55 ಶಾಸಕರು ಅವರ ವೈಯಕ್ತಿಕ ಎಲ್ಲರೂ ಹಿಡಿದ್ರು ಕುಳಿತದ CBI. ಅದಕ್ಕೆ ಈಗಾಗಲೇ ಆರ್ಡರ್ ಕೊಟ್ಟಿದೆ ಮೋದಿ ಸರ್ಕಾರ ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ, ಹರಿಬಿಡ್ತಾ ಇದ್ದಾರೆ. ಈಗ ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಗಾಳಿ ಮಾತುಗಳು ಅಂತ ಹೇಳ್ಬೋದು. ಬಟ್ ರಾಜಕೀಯದಲ್ಲಿ ಯಾವುದೋ ಗಾಳಿ ಮಾತನೂ ಅಲ್ಲ, ಸತ್ಯ ಸುದ್ದಿನೂ ಅಲ್ಲ, ಸುಳ್ಳು ಸುದ್ದಿನೂ ಅಲ್ಲ. ಯಾಕಂದರೆ ಯಾವಾಗ ಯಾರು ಮಿತ್ರ ಇರ್ತಾರೆ, ಯಾರು ಸತ್ಯ ಇರ್ತಾರೋ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ಮೀರಿಯೂ ಡಿ ಕೆ ಶಿ ಅವರ ಒಂದು ಪ್ರಬಲವಾದ ನಂಬಿಕೆ ಏನಪ್ಪ ಅಂತಂದ್ರೆ, ಮೂಲತಃ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋದು ಭಾಳ ಕಷ್ಟ ಅಂತ ಅಂತೀವಿ ನಾವು. ಅದರಲ್ಲಿ ಗುರು ಏನು ಮಾಡಿದರು ಕೊನೆಗೆ? ನಮ್ಮ ಕೃಷ್ಣ ಅವರು, SM ಕೃಷ್ಣ ಅವರು ಇಲ್ಲಿ ಅಧಿಕಾರ ಸಿಗಲಿಲ್ಲ ಅಂದಾಗ ಸಹಜವಾಗಿ ಜಂಪ್ ಆದರು BJPಗೆ ಅಂತೇಳಿ. ಇವತ್ತು BJP ಆದರೂ ಸಹಿತ ಪಾರ್ಟಿಗಳನ್ನು ಹೊಡೆಯುವಲ್ಲೇ, ತುಂಡು ಮಾಡುವಲ್ಲೇ ಮಹಾರಾಷ್ಟ್ರ ದೊಡ್ಡ ಸಾಕ್ಷಿ ಅದ. ನಂತರದಲ್ಲಿ ಏನು ಮಾಡ್ತಾರೆ ಮತ್ತು ಬೇರೆ, ಸಂಜೆ ಅವ್ರನ್ನ ಹೊರಗಿಟ್ಟಿದ್ದಾರೋ ಮುಂತಿದ್ದಾರೋ, ಅವ್ರಿಗೆ ಕಸದ್ರು ಬಿಟ್ಟರು ಬೇರೆ, ಸಂಜೆ ಅವ್ರನ್ನ ತೊಗೊಂಡ್ರು, ಉಪಯೋಗ ಮಾಡಿಕೊಂಡ್ರು, ಮುಖ್ಯಮಂತ್ರಿ ಮಾಡಿದ್ರು. ಇವತ್ತು ಒಂದು ಭಾಗ ಇಟ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಅದು ಮ್ಯಾಕ್ಸಿಮಮ್ 53 ಸೀಟ್ಗಳು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂದ ತಕ್ಷಣ ಬಿಡ್ಲಿಕ್ಕೆ ಬರೋದಿಲ್ಲಪ್ಪ ಅಂತ ಕಾರಣಕ್ಕಾಗಿ. ಹೀಗಾಗಿ ಇವತ್ತು ನಮ್ಮ ಡಿ ಕೆ ಶಿ ಅವರು ಸಹ ಅಧಿಕಾರಕ್ಕಾಗಿ ಪಡೆದಾಡುವಂಥವ್ರು, ಅದರಲ್ಲಿ ಎರಡು ಮಾತು ಇಲ್ಲ. ಅವ್ರು ಯಾಕೆ ಬದಲಾಗುವುದಿಲ್ಲ ಅನ್ನೋ ಪ್ರಶ್ನೆಯೂ ಸಹಿತ ಅನೇಕರು ಕೇಳ್ತಾ ಇದ್ದಾರೆ. ಇದರ ಅರ್ಥ ಶಿರಡಿಗೆ ಹೋಗಿ ಅಲ್ಲೇ ಫಡ್ನವೀಸರನ್ನು ಭೇಟಿಯಾಗಿ ಮುಂದಿನ ಸ್ಟ್ರಾಟಜಿ ಮಾಡ್ಬೋದಾ ಅನ್ನುವಂಥ ಜೋರ್ದಾರ ಇವತ್ತು ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದ್ದಾವೆ. ಅದು ನಿಮ್ಮ ಮುಂದೆ ಹೇಳ್ಕೋಬೇಕಾಗಿದೆ. ಡಿ ಕೆ ಶಿ ಅವರು ಸುಮ್ಮನೆ ಕುಳಿತುಕೊಳ್ತಾರಾ ಅಥವಾ ಕೈ ಕಟ್ಕೊಂಡು ಕೊಡ್ತಾರಾ, ಇಲ್ಲ ಒದ್ದಾದರೂ ಅಧಿಕಾರ ಪಡ್ಕೊಳ್ತಾರ ಅನ್ನುವಂಥದ್ದು. ಯಾಕಂದ್ರೆ ಅವ್ರಿಗೆ ಖಚಿತವಾದ ಮಾಹಿತಿಗಳ ಪ್ರಕಾರ 22-23 ಜನ ಶಾಸಕರು ಅವ್ರ ಬೆಂಬಲಿಗಿದ್ದಾರೆ ಅಂತೇಳಿ. ಅವರಿಂದ ಆಗುವುದಿಲ್ಲ ಏನು ಅಂತೇಳಿ. ಯಾಕಂದ್ರೆ ಅವರು ಎಲ್ಲರೂ ರಾಜೀನಾಮೆ ಕೊಟ್ಟರು. 135-40 ಶಾಸಕರಿದ್ದಾರೆ. ಅಲ್ವಾ ಮೇಲಿನ ಒಂದು 30-35 ಜನ ಹೋದರು, 114 ಸೀಟ್ಗಳು ಉಳಿತಾವೆ. ಹೀಗಾಗಿ ಸರ್ಕಾರ ಬದಲಾಗುವುದಿಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಒಂದೇನಪ್ಪ ಅಂದ್ರೆ ವಾಸ್ತವದ ಮಾತು. ಆದರೆ ಈ 55 ಜನ ಶಾಸಕರನ್ನು ಟಾರ್ಗೆಟ್ ಮಾಡ್ಕೊಂಡು ಕುಳಿತಿದ್ದಾರೆ. ಈ 3 ED, IT ಮತ್ತು ನಮ್ಮ CBI ಇವರು ಕೇಂದ್ರದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳು, ವಿರೋಧಿ ಪಕ್ಷ ಹಿಡಿದಿಡುವಲ್ಲಿ. ಮತ್ತು ಯಾವ 55 ಜನ ಇದ್ದಾರೋ ಅವರಿಗೆಲ್ಲ ಈಗ ನೋಟಿಸ್ ಕೊಟ್ಟಿದ್ದಾರೆ ಸುದ್ದಿಗಳು ಇದ್ದಾವೆ. ಅದು ಎಷ್ಟು ಸರಿನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನನಗೆ. ಆದರೆ ನಡೀತಾ ಇರೋದೇನು ಸುಳ್ಳಲ್ಲ, ಇವು ನಡೀತಾ ಇದ್ದಾವೆ ಅಂತೇಳಿ ತೆರೆ ಮೇಲೆ ಡೆವಲಪ್ಮೆಂಟ್. ಅದೇ ರೀತಿ ಡಿ ಕೆ ಶಿ ಅವರು ತೆರೆ ಮೇಲೆ ಏನೋ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಇದೇ ಹಿಂದಿನ ಸಂಚಿಕೆಯಲ್ಲಿ ನಾವು ಬೆಳಗ್ಗೆ ಮಾತಾಡಿದ್ವಿ ಆ ಮಾತನ್ನು. ಇಲ್ಲ, DK ಸುರೇಶ್ ಅವರು ಯಾವುದೇ ಈ ಸದ್ಯದ ಸಂಖ್ಯೆ ಒಂದು ಏನಪ್ಪ ಅಂತಂದ್ರೆ ತೋರಿಸುವಂಥದ್ದು ಮಾಡುವಂಥದ್ದು ಇಲ್ಲ, ನಾವೀಗ ಹೊಂದ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಮಾತಾಡಿದರು ಅನ್ನುವಂಥದ್ದು. ಯಾಕಂದ್ರೆ ಅವರು ಬುದ್ಧಿವಂತರಿದ್ದಾರೆ, ಇಬ್ಬರು ಅಣ್ಣ ತಮ್ಮರು. ಸಮಯ ಬಂದಾಗ ಅದು ತೋರಿಸಿದ್ರೆ ಆಯಿತು ಅಂತೇಳಿ. ಆದರೆ ಇವೆಲ್ಲ ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಆತಂಕದ ಒಂದು ಸಮಯ ನಿರ್ಮಾಣ ಮಾಡಿದ ಅನ್ನೋದು ಅಷ್ಟೇ ಸತ್ಯದ. ಹಾಗಾದ್ರೆ
ನಮ್ಮ ಡಿ ಕೆ ಶಿ ಅವರು ಸರ್ಕಾರವನ್ನು ಬೆಳೆಸ್ತಾರ ಅನ್ನುವಂಥದ್ದು ಸದ್ಯದಲ್ಲಿಲ್ಲ ಅನ್ನುವಂಥ ಮಾತು ಬಂದರು. ಅವರು ತಮ್ಮ ಪ್ರಯತ್ನವನ್ನು ಬಿಡೋದಿಲ್ಲ. 22ರಿಂದ ಇನ್ನೊಂದಿಷ್ಟು ಜನರು ಅಂಜಿಸೋ ಮತ್ತೇನು ಮಾಡ್ತಾರೆ ತೊಗೊಂಡು ಬಾಯಿ ಬೆಂಬಲವನ್ನು BJPಯಿಂದ ಪಡ್ಕೊಂಡು ಮಾಡುವಂಥದ್ದು. ಬಟ್ ಅದು ಸುಲಭ ಇಲ್ಲ. ಯಾಕಂತಂದ್ರೆ 64, 63 ಇದ್ದಾರೆ BJPಯಲ್ಲೇ. ಅದನ್ನು ಪಾರ್ಟಿ ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ಗರು ಮಾಡ್ಬೋದು. ಕಾಂಗ್ರೆಸ್ಗರು ಏನು ಸಜ್ಜನಂತಲ್ಲ, ಅವರು ಸಹ ಪಕ್ಷಗಳು ಹೊಡೆಯುವಲ್ಲೇ ಪ್ರವೀಣರು, ಅದರ ಜೊತೆಗೆ BJPಗೆ ಮಹಾಪ್ರವೀಣರು. ಹೀಗಾಗಿ ಯಾರು ನೋಡ್ಕೋಬೋದು, ಯಾರು ತೆಗೆದುಕೋಬೋದು ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿದೆ ಇವತ್ತು. ಇದರಿಂದ ಒಂದು ಸ್ಪಷ್ಟ ಆಗ್ತಾಯಿದೆ, ಇವು ಯಾರು ಯಾವ ಪಕ್ಷದವರು ಜನಸಾಮಾನ್ಯ ಕಾಳಜಿ ಇವ್ರು ಯಾರಿಗೂ ಇಲ್ಲಪ್ಪ, ಕೇವಲ ತಮ್ಮ ಅಧಿಕಾರ ಸಿಗೋದಕ್ಕೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯದಾರ. ಇವ್ರಿಗೆ ಉಳಿದ ವಿಷಯಗಳು ಅಗೌಣ, ಅಂದರೆ ಗೌಣ ಆಗುವಂಥ ವಿಷಯಗಳು ಉಳಿದಿಲ್ಲ ಅಂತ. ಕೇವಲ ಅಧಿಕಾರ ಹೊಂದಿದ್ರೆ ಸಾಕಪ್ಪ ನಮ್ಗೆ ಅನ್ನುವಂಥ ಮಾತಿಗೆ ಬಂದಿಲ್ಲುವಂಥ ಪ್ರಸಂಗದ ಅದೇನೋ ಆಗಲಿ. ಇದೇ ಸಂದರ್ಭದಲ್ಲಿ ಇನ್ನಷ್ಟು ಕೆಲವು ಮಾತುಗಳು ಬರ್ತಾ ಇದ್ದಾವೆ. ಇನ್ನೊಂದು ಮಾತನ್ನು ಏನಪ್ಪ ಅಂತಂದ್ರೆ ಕಾದು ನೋಡೋ ತಂತ್ರೂ ಇರ್ಬೋದು ಡಿ ಕೆ ಶಿ ಅವ್ರದ್ದು ಅಂತೇಳಿ. ಯಾಕೆಂದರೆ ಅವ್ರು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ನೀವು ಅಧ್ಯಕ್ಷ ಸ್ಥಾನ ಬಿಡ್ತೀರಿ ಏನ್ರಿ ಅಂದಾಗ ಮೌನವಾಗಿ ಲೆಕ್ಕ ಮುಂದೆ ಹೋಗಿಬಿಡ್ತಾರೆ. ಇದು ಭಾಳ ಗಮನಿಸ್ಬೇಕಂತ ಮಾತು. ಯಾಕಂದರೆ ಅಧ್ಯಕ್ಷ ಸ್ಥಾನ ಬಿಟ್ಟರೆ ಇವತ್ತು ತೊಂದರೆ ಇದೆ ಅವ್ರಿಗೆ, ಡಿ ಕೆ ಶಿ ಅವರಿಗೆ. 22 ಶಾಸಕರು ಸಹಿತ ಓಡಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕಾಂಗ್ರೆಸ್ಸಿಗರು ಸಾಮಾನ್ಯಗರಲ್ಲ, ಅವರಲ್ಲೂ ನಡೆಯುವಂಥ ಕೆಲಸಗಳಿದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ ಕೊಡೋದಿಲ್ವೋ ಅಲ್ಲಿಯವರೆಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ. ಅದಕ್ಕಾಗಿಯೇ ಸಿದ್ದರಾಮಯ್ಯನವರು ಏನಾದರೂ ಮಾಡಿ ಶತಾಯಗತ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಕಸ್ಕೊಳ್ಳೇಬೇಕು, ತಮ್ಮವ್ರು ಕೊಡಲೇಬೇಕು, ತಮ್ಮ ಬೇಕಾದ ವ್ಯಕ್ತಿನ ಅಲ್ಲಿ ತಂದು ಕೂಡಿಸ್ಬೇಕು ಅನ್ನೋ ಪ್ರಯತ್ನ ಅವರು ನಡೆಸಿದ್ದಾರೆ. ಅದರಲ್ಲಿ ಯಾರು ಯಶಸ್ವಿ ಆಗ್ತಾರೆ, ಯಾರು ಅಪಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಬಟ್ ಈ ಎಲ್ಲ ಸಂದರ್ಭದ ಮಧ್ಯದಲ್ಲೇ BJP ಮಾದರಿ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿಯಿಂದ ಅದು ಕೆಡವಲೇಬೇಕು ಅನ್ನೋಂಥ ಹಠದಲ್ಲಿ ಅನ್ನೋದು ಸುಳ್ಳಲ್ಲ. ಯಾಕಂದ್ರೆ ಅಧಿಕಾರ ಶಕ್ತಿ ಅಂದ್ರೆ ಬೇಕಾದ್ದನ್ನು ಮಾಡಲಿಕ್ಕೆ BJPಗೆ ಹಿಂದಿನ ಇತಿಹಾಸದ ಅವ್ರದ್ದು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಂತೂ ಗೊತ್ತದ ನಿಮಗೆ, ಅಲ್ಲಿ ರಾಜ್ಯಪಾಲರಿಗೆ ಸ್ವತಃ ಸುಪ್ರೀಂ ಕೋರ್ಟ್ ಟೀಕೆ ಮಾಡಿದ್ರು ಸಹಿತ ಅವ್ರು ಯಾರು ಕ್ಯಾರೆ ಅನ್ನಲಿಲ್ಲ ಅನ್ನಿಸುತ್ತೆ. ಅಷ್ಟ ಕಣ್ಣು ಮುಂದಿದ್ದಂಥ ಸತ್ಯಗಳಾಗಿದ್ದಾವೆ. ಹೀಗಾಗಿ ಈ ಎಲ್ಲ ವಿಚಾರಗಳ ನೆಲೆಗಟ್ಟಿನೆಲ್ಲ ನಿಮ್ಮೊಂದಿಗೆ ಒಂದಿಷ್ಟು ಮಾತಾಡಬೇಕಾಗಿತ್ತು. ಡಿ ಕೆ ಶಿ ಅವರು ಹೋಗ್ಬೋದಾ BJPಗೆ ಅನ್ನುವಂಥ ಮಾತು. BJPಗೆ ಹೋಗ್ಬೋದಾ ಅಥವಾ ತಮ್ಮ 21 ಶಾಸಕರಿಂದ ರಾಜೀನಾಮೆ ಕೊಡಿಸಿ ಸರ್ಕಾರ ಅತಂತ್ರಕ್ಕೆ ತಳ್ಳಬಹುದಾ, ಆಗ ಕುದುರೆ ವ್ಯಾಪಾರಕ್ಕೆ ಅನುಕೂಲಗಳನ್ನು ಮಾಡಿಕೊಡ್ಬೋದಾ, ಏನನ್ನು ಮಾಡ್ಬೋದು? ಯಾಕಪ್ಪ ಅಂತಂದ್ರೆ ಇದನ್ನೆಲ್ಲ ಊಹೆಗಳಷ್ಟೇ, ಇವೆಲ್ಲ ಸತ್ಯಂತೂ ಅಲ್ಲ. ಹಾಗಂದ್ರೆ ಇದು ಆಗುವುದಿಲ್ಲ ಅಂತಲೂ ಅಲ್ಲ. ಯಾಕಂದರೆ ಡಿ ಕೆ ಶಿ ಸ್ವಭಾವ ಎಲ್ಲರಿಗೂ ಗೊತ್ತದ. ಅವರು ಏನಪ್ಪ ಅಧಿಕಾರಕ್ಕಾಗಿ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯದಂತ ತಯಾರಿದಂಥ ವ್ಯಕ್ತಿ. ಹೀಗಾಗಿ ಮಾಡಿದರೂ ಮಾಡಬಹುದು ಅನ್ನೋ ಒಂದು ದೂರದ ಆಸೆ. ಆದರೂ ಒಂದು ಸಮಾಧಾನ ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವರು ಮೂಲತಃ ಕಾಂಗ್ರೆಸ್ಸಿಗರು ಬದಲಾಗಲಿಕ್ಕಿಲ್ಲ ಅನ್ನುವಂಥ ಒಂದು ಭರವಸೆ ಇದ್ದರೂ ಸಹ, ಮತ್ತು ಅವ್ರಿಗೂ ಒಂದೇನೋ ಭರವಸೆಯನ್ನು ಮೋಸ್ಟ್ ಪ್ರೊಬಬ್ಲಿ ಹೈಕಮಾಂಡ್ ನೀಡಬಹುದು. 22 ತನಕ ನೀವು ಸುಮ್ಮನಿರಪ್ಪ, ನೀ ಅಧ್ಯಕ್ಷ ಆಗಿರೋ ನಂತರ ನಿನ್ನ ನಾನು ಮುಖ್ಯಮಂತ್ರಿ ಪದವೀಧರರು ಅಂತೇಳಿ ನಾವು ನಿಮ್ಮನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥ ಮಾತು ಕೊಡ್ಬೋದೇನೋ. ಏನೇನಾಗ್ತದೋ ಗೊತ್ತಿಲ್ಲ ಭವಿಷ್ಯದ ಗರ್ಭದಲ್ಲಿ ಏನು ಅಂತೇಳಿ. ಆದರೆ BJPಗೆ ಡಿ ಕೆ ಶಿ ಅವರು ಹೋಗ್ತಾರಾ ಇಲ್ವಾ ಅನ್ನೋದು ಇವತ್ತಿನ ದೊಡ್ಡ ಪ್ರಶ್ನೆ. ಫಡ್ನವೀಸ್ ಭೇಟಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದು, ಅಲ್ಲಿ ಏನಾಗ್ಬೋದು ಅನ್ನೋದು ಎಲ್ಲ ಕುತೂಹಲ ಈಗ ಡಿ ಕೆ ಶಿ ಅವ್ರ ಮೇಲೆ, ಇಡೀ ಕರ್ನಾಟಕ ಜನರ, ಅದರಲ್ಲೂ ಕಾಂಗ್ರೆಸ್ನ ನೆದರ ಅಲ್ಲೇ ಅದ. ಏನು ಮಾಡ್ಬೋದು ಡಿ ಕೆ ಶಿ ಅವರು ಅಂತೇಳಿ. ಆಲ್ರೆಡಿ ನಾ ಸೇಫ್ ಅಂತೇಳಿ ಸಿದ್ದರಾಮಯ್ಯ ಉಳಿದಿರ್ಬೋದು, ಬಟ್ ಕಾಂಗ್ರೆಸ್ ಸೇಫ್ ಇಲ್ಲ. ಸಿದ್ದರಾಮಯ್ಯ ಸೇಫ್ ಇರ್ಬೋದು, ಕಾಂಗ್ರೆಸ್ಸಿಗೆ ಭಯ ಶುರುವಾಗಿದೆ. ಯಾಕಂದರೆ ಈಗ ಅಂಥ ಪೆಟ್ಟುಗಳು ತಿಂದ ಈ BJPಯಿಂದ, BJP ಆಡಳಿತದಿಂದ, BJP IT CBI ಮತ್ತು ಜೊತೆಗೆ ED ದಾಳಿಗಳಿಂದ ಅನ್ನೋದು ಈಗಾಗಲೇ ಕಣ್ಣು ಮುಂದೆ ರಾಚುವಂಥ ಸತ್ಯಗಳಾಗಿದ್ದಾವೆ. ಏನಾಗ್ಬೋದು? ಡಿ ಕೆ ಶಿ BJPಗೆ ಹೋಗ್ಬೋದಾ, ಸರ್ಕಾರ ಕೆಡಬಹುದಾ, ಏನು ಮಾಡ್ಬೋದು? ಇಲ್ಲ ಏನು ಬೇಡಪ್ಪ, ನಾನು ನೆಮ್ಮದಿಯಾಗಿದ್ದೀನಿ, 2028ರಲ್ಲಿ ನೋಡೋಣ, ಅದನ್ನು ನನಗೆ ಕೊಡದೇ ಇದ್ದರೆ ಅಲ್ಲಿವರೆಗೆ ಅಧ್ಯಕ್ಷ ಆಗಿರೋಣ ಅನ್ನೋಂಥದ್ದು ನಿರ್ಧಾರ ಮಾಡ್ಬೋದೇನೋ. ಯಾವುದೇನು ನೋಡೋಣ ಅಂತ ಹೇಳ್ತಾ, ಇದು ಇತ್ತೀಚಿನ ಈಗಿನ ಡೆವಲಪ್ಮೆಂಟ್. ಇದು ನಿಮಗೇನು ಅನ್ನಿಸ್ತು? ಡಿ ಕೆ ಶಿ ಅವರು BJPಗೆ ಹೋಗ್ಬೋದಾ, ಡಿ ಕೆ ಶಿ ಅವರು ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡ್ಬೋದಾ, ಡಿ ಕೆ ಶಿ ಅವರು 22-23 ಜನ ತೆಗೆದುಕೊಂಡು ರಾಜೀನಾಮೆ ಕೊಡ್ಬೋದಾ, ಏನು ಮಾಡ್ಬೋದು ಡಿ ಕೆ ಶಿ ಅವರು? ಇಲ್ಲ ಯಾವುದು ಬೇಡಪ್ಪ, ನಾನು ಕಾಂಗ್ರೆಸ್ ಜೊತೆಗೆ ಇರ್ತೇನೆ ಅಂತ ಮೌನ ಆಗ್ಬೋದಾ? ಹಾಗಾದರೆ ಅವರ ಮೂಲ ಪ್ರವೃತ್ತಿ ಒದ್ದಾದರೂ ನಾನು ತೆಗೆದುಕೊಳ್ತೇನೆ ಅನ್ನುವಂಥದ್ದು, ಅದನ್ನು ಮರಿಬೋದಾ? ಸುಮ್ಮನೆ ಕೂಡ್ಬೋದಾ? ಕೈಗಟ್ಟಿ ಕುಳಿತುಕೊಳ್ಳಲಾರೆ ಎಂಬ ಮಾತನ್ನು ಉಳಿಸ್ಕೊಳ್ತಾರೋ ಅಥವಾ ಅದನ್ನು ಅಳಿಸಿ ಹಾಕ್ತಾರೋ? ಎಲ್ಲ ಡಿ ಕೆ ಶಿ ಅವ್ರ ಮುಂದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.